ಗುಡ್ ಮಾರ್ನಿಂಗ್ ಎವ್ರಿವನ್. ಈಗ ಸಮಯ ಆಗಿದೆ 5 ಗಂಟೆ. ಆಲ್ರೆಡಿ ಎದ್ದು ರೆಡಿ ಆಗಿದ್ದೀನಿ. 5 ಗಂಟೆಗೆ ಹೊರಟ್ರೆ ಅರ್ಧ ಗಂಟೆಲಿ ದರ್ಶನ ಆಗುತ್ತೆ ಅಂತ ಅಂಕಲ್ ಹೇಳಿದರು. ಸೊ ಎದ್ದು ರೆಡಿ ಆಗಿದ್ದೀನಿ. ಇವಾಗ ಇಲ್ಲಿಂದ ಹೊರಡ್ತೀನಿ. ಅಂಕಲ್ ಹೇಳ್ದಂಗೆ ಅರ್ಧ ಗಂಟೆಗೆ ಏನಾದ್ರು ದರ್ಶನ ಆಯಿತು ಅಂದರೆ ದರ್ಶನ ಮುಗಿಸ್ಕೊಂಬಂದು ಗಾಡಿನಲ್ಲೇ ಪಾರ್ಕ್ ಮಾಡಿ ಗಿರಿ ಪ್ರದಕ್ಷಿಣೆಗೆ ಹೊರಡ್ತೀನಿ. ಹೊರಗಡೆ ಬಂದು ನೋಡಿದಾಗಲೇ ಗೊತ್ತಾಗಿದ್ದು ಮಳೆ ಬಂದು ಹೋಗಿದೆ ಅಂತ. ಗೋಪ್ರೋ ಕ್ಯಾಮ್ರಾನ ದೇವಸ್ಥಾನದೊಳಗಡೆ ಬಿಡ್ತಾರೋ ಇಲ್ವೋ ಅಂತ ಡೌಟ್ ಇದ್ದಿದ್ದರಿಂದ ನಾನು ಕ್ಯಾಮ್ರಾನ ರೂಮಲ್ಲೇ ಬಿಟ್ಟು ಮೊಬೈಲಲ್ಲಿ ವೀಡಿಯೋ ಮಾಡಿಕೊಂಡು ದೇವಸ್ಥಾನದ ಕಡೆ ಹೊರಟೆ. ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ. ಇದು ಸೌತ್ ಗೋಪುರ. ಫಸ್ಟ್ ಟೈಮ್ ಬಂದಿರೋದ್ರಿಂದ ಗೊತ್ತಾಗಲಿಲ್ಲ. ಅಲ್ಲಿ ಸ್ವಲ್ಪ ಜನ ಇದ್ದರು, ಅವ್ರ ಹತ್ರ ಕೇಳಿಕೊಂಡು ಇವಾಗ ಮೇನ್ ಗೋಪುರದ ಹತ್ರ ಹೊರಡ್ತಾ ಇದ್ದೀನಿ. ನಾನೇ ಬೇಗ ಬಂದಿದ್ದೀನಿ ಅಂದರೆ ನನಗಿಂತ ಬೇಗ ಬಂದು ಲೈನಲ್ಲಿ ನಿಂತಿರೋರು ತುಂಬ ಜನ ಇದ್ದರು. ಅಲ್ಲಿ ಕಾಣ್ತಿರೋ ಗೋಪುರದ ಹತ್ರ ಹೋಗಬೇಕು. ಗೋಪುರದ ಹತ್ರನೇ ಎಂಟ್ರಿ ಸಿಗೋದು. ನನಗೆ ಯಾಕೋ ಅರ್ಧ ಗಂಟೆಯಲ್ಲಿ ದರ್ಶನ ಮುಗಿಯಲ್ಲ ಅಂತ ಅನಿಸ್ತಾ ಇದೆ. ಸುಮಾರು 5:30 ಅಷ್ಟರಲ್ಲಿ ದೇವಸ್ಥಾನದೊಳಗಡೆ ಎಂಟ್ರಿ ಸಿಕ್ತು. ಈ ಲೈನ್ಗಳು ಹೋಗ್ತಿದ್ದ ಸ್ಪೀಡ್ ನೋಡಿ ನನಗನ್ಸಿತ್ತು ದರ್ಶನ ಬೇಗ ಸಿಗುತ್ತೆ ಅಂತ. ನಾನು ಅಂದ್ಕೊಂಡಿದ್ದು ಸುಳ್ಳು ಅಂತ ಗೊತ್ತಾಗೋಕ್ಕೆ ಜಾಸ್ತಿ ಹೊತ್ತು ಬೇಕಾಗಿರಲಿಲ್ಲ. ಸುಮಾರು 3 ಗಂಟೆಗಳ ಕಾಲ ನಾನು ಇದೇ ಲೈನಲ್ಲಿ ನಿಂತಿದ್ದೆ. ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ನಾನೇ ಸಜೆಸ್ಟ್ ಮಾಡ್ತೀನಿ ಅಂದರೆ 50 ರೂಪಾಯಿ ದರ್ಶನದ ಕ್ಯೂವಲ್ಲಿ ಹೋದರೆ ತುಂಬ ಬೇಗ ದರ್ಶನ ಆಗುತ್ತೆ. ಅಂತೂ ಇಂತೂ ಹೇಗೋ ಸ್ವಲ್ಪ ಒಳಗಡೆ ಬಂದೆ. ದೇವಸ್ಥಾನದ ಹಿಂದೆ ಇರೋ 2 ಜೋಡಿ ಗೋಪುರಗಳು ಕೂಡ ಇಲ್ಲಿಂದ ಕಾಣಿಸುತ್ತೆ. ಅದ್ರ ಹಿಂದೆ ನೋಡ್ಬೋದು ಅರುಣಾಚಲೇಶ್ವರ ಬೆಟ್ಟ ಕೂಡ ಇಲ್ಲಿಂದನೇ ಕಾಣಿಸುತ್ತೆ. ಫೈನಲಿ ದರ್ಶನ ಮುಗಿಸ್ಕೊಂಡು ದೇವಸ್ಥಾನದ ಹೊರಗಡೆ ಬಂದೆ. ನಾನು ಬಂದಾಗ ಟೈಮು 9:15 ಆಗಿತ್ತು. ದೇವಸ್ಥಾನದೊಳಗಡೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ದಿರೋದ್ರಿಂದ ನಾನು ಯಾವುದೇ ವಿಡಿಯೋ ಕೂಡ ಮಾಡಿಲ್ಲ. ದರ್ಶನ ಮುಗಿಸ್ಕೊಂಡು ಇಲ್ಲೇ ದೇವಸ್ಥಾನ ಸುತ್ತಮುತ್ತ ಓಡಾಡ್ತಾ ಇದ್ದೀನಿ. ನಾನು ಈಗ ದೇವಸ್ಥಾನದ ಮುಂಬದಿಯಲ್ಲಿ ನಿಂತಿದ್ದೇನೆ. ನಮಗಿಲ್ಲಿ ಕಾಣಿಸೋದೇನೆಂದರೆ ರಾಜಗೋಪುರ. ಈ ದೇವಸ್ಥಾನದಲ್ಲಿ ಟೋಟಲ್ 9 ಗೋಪುರಗಳಿದೆ. ಅದರಲ್ಲಿ ಮೇನ್ ಗೋಪುರ ಯಾವುದು ಅಂತ ಹೇಳಿದ್ರೆ ರಾಜಗೋಪುರ. ಈ ರಾಜಗೋಪುರನ ವಿಜಯನಗರದ ರಾಜ ಶ್ರೀ ಕೃಷ್ಣದೇವರಾಯರು ಸ್ಟಾರ್ಟ್ ಮಾಡ್ತಾರೆ. ಮತ್ತು ಸೇವಪ್ಪ ನಾಯಕನವರು ಈ ಗೋಪುರನ ಕಂಪ್ಲೀಟ್ ಮಾಡ್ತಾರೆ. ಗಾಡಿ ನಿಲ್ಲಿಸಿರೋ ಕಡೆ ಹೋಗ್ತಾ ಇದ್ದೀನಿ. ಈ ದೇವಸ್ಥಾನದ ಹಿಂಬದಿ ಕಾಣಿಸ್ತಿರೋ ಬೆಟ್ಟನೇ ನಾವು ಪಾದಯಾತ್ರೆ ಮಾಡಬೇಕಾಗಿರೋದು. ದೇವಸ್ಥಾನದಿಂದ ದರ್ಶನ ಮುಗಿಸ್ಕೊಂಡು ರೂಮಿಗೆ ಬಂದು ಕೂತಿದ್ದೀನಿ. ಒಂದು 10 ನಿಮಿಷ ರೆಸ್ಟ್ ಮಾಡಿಕೊಂಡು ಅದಾದಮೇಲೆ ಗಿರಿ ಪ್ರದರ್ಶನಕ್ಕೆ ಹೋಗ್ತೀನಿ. ಬರೋಕ್ಕೆ ಮುಂಚೆನೇ ವೆದರ್ ರಿಪೋರ್ಟ್ ನೋಡಿದ್ದೆ. ಮಳೆ ಬರುತ್ತೆ ಅಂತ ಗೊತ್ತಾಗಿ ರೈನ್ ಜಾಕೆಟು ರೈನ್ ಪ್ಯಾಂಟ್ ಎಲ್ಲ ತಂದಿದ್ದೀನಿ. ರೈನ್ ಜಾಕೆಟ್ ಹಾಕೊಂಡು ಹೊರಡ್ತಾ ಇದ್ದೀನಿ. ಮಳೆಯಲ್ಲೇ ಪಾದಯಾತ್ರೆ ಮಾಡಬೇಕು ಇವಾಗ. ಈ ಗಿರಿ ಪ್ರದಕ್ಷಿಣೆ ಅಥವಾ ಪಾದಯಾತ್ರೆನ ನಾವು ಗೋಪುರದಿಂದ ಸ್ಟಾರ್ಟ್ ಮಾಡ್ಬೋದು. ದೇವಸ್ಥಾನದ ಮೂಲ ಗೋಪುರದಿಂದ, ಅಥವಾ ನಮ್ಗೆ ಎಲ್ಲಿ ಬೇಕು ಅಲ್ಲಿಂದ ಕೂಡ ಸ್ಟಾರ್ಟ್ ಮಾಡಿ ಅಲ್ಲೇ ಎಂಡ್ ಮಾಡಬೇಕು. ಹೋಟೆಲ್ಗೆ ಹೋಗೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲಿಂದನೇ ದೇವಸ್ಥಾನ ಇದೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಕಾಣಿಸ್ತಿರೋ ಬೆಟ್ಟದ ಹೆಸರೇ ಅರುಣಾಚಲೇಶ್ವರ ಬೆಟ್ಟ. ಈ ಬೆಟ್ಟನ ಶಿವನ ರೂಪ ಅಂತ ನಂಬಲಾಗುತ್ತೆ. ಅದಕ್ಕೋಸ್ಕರನೇ ಈ ಬೆಟ್ಟದ ಸುತ್ತ ಒಂದು ಸುತ್ತನ್ನು ಬರಲಾಗುತ್ತೆ. ಆ ಬರೋ ಪ್ರೋಸೆಸ್ನ ಗಿರಿ ಪ್ರದಕ್ಷಿಣೆ ಅಂತ ಕರೀತಾರೆ. ಗಿರಿ ಪ್ರದಕ್ಷಿಣೆ ಅಥವಾ ಕಾಲ್ನಡಿಗೆನ ದೇವಸ್ಥಾನದ ಮುಂಬದಿಯಿಂದ ಸ್ಟಾರ್ಟ್ ಮಾಡ್ತಾರೆ ಮತ್ತು ಅಲ್ಲಿಗೆ ಬಂದು ಎಂಡ್ ಮಾಡ್ತಾರೆ. ಆದರೆ ನಾನು ನನ್ನ ರೂಮ್ಗೆ ಹತ್ರ ಆಗುತ್ತೆ ಅಂತ ಮ್ಯಾಪಲ್ಲಿ ಕಾಣಿಸ್ತಿರೋ ವೈಟ್ ಮಾರ್ಕಿಂದ ಸ್ಟಾರ್ಟ್ ಮಾಡಿದೆ. ಇಲ್ಲಿಂದ ಸ್ಟ್ರೈಟ್ ಹೋದರೆ ಅರುಣಾಚಲೇಶ್ವರ ದೇವಸ್ಥಾನ ಸಿಗುತ್ತೆ. ಜನಗಳಿಗೆ ಹೆಲ್ಪ್ ಆಗಲಿ ಅಂತ ಅಲ್ಲಲ್ಲಿ ಈ ಥರ ಬೋರ್ಡ್ ಹಾಕಿರ್ತಾರೆ. ಇಲ್ಲಿಂದ ಕಾಲ್ನಡಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ಯಾಮ್ರಾನ ನೋಡಿಕೊಂಡು ಮಾತಾಡಿ ಅಭ್ಯಾಸ ಇಲ್ದಿರೋದ್ರಿಂದ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ನರ್ವಸ್ ಆಗಿ ಕಾಣಿಸ್ತೀನಿ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಾನು 11:15ಗೆ ಸ್ಟಾರ್ಟ್ ಮಾಡಿದ್ದೀನಿ. 3 ಅವರ್ ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು 3 ಅವರ್ ಒಳಗಡೆ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ. ಆಲ್ರೆಡಿ 11:15 ಆಗಿದೆ. ನಾನು ನೆನ್ನೆ ವೆದರ್ ರಿಪೋರ್ಟ್ ನೋಡಿದ್ದೆ. ಈ ರೂಟಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ನಮಗೆ ತುಂಬ ದೇವಸ್ಥಾನಗಳು ಸಿಗುತ್ತೆ. ನಾವು ನಮ್ಗೆ ಇಷ್ಟ ಬಂದ ದೇವಸ್ಥಾನಗಳಿಗೆ ಹೋಗ್ಬೋದು. ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ರೈಟ್ ಸೈಡಲ್ಲಿ ಅರುಣಾಚಲೇಶ್ವರ ಬೆಟ್ಟ ಕಾಣಿಸುತ್ತೆ. ಈ ಬೆಟ್ಟಕ್ಕೆ ಮುಖ ಮಾಡ್ಕೊಂಡಿರೋ 4-5 ನಂದಿ ವಿಗ್ರಹಗಳನ್ನ ರೋಡ್ ಸೈಡಲ್ಲಿ ನಾವು ನೋಡ್ಬೋದು.
ನನ್ನ ಪಾದಯಾತ್ರೆಯಲ್ಲಿ ನನಗೆ ಫಸ್ಟ್ ಸಿಕ್ಕಿದ ದೇವಸ್ಥಾನ ಯಾವುದಂದರೆ ನಿರುತಿಲಿಂಗ ದೇವಸ್ಥಾನ. ಇಲ್ಲಿಂದ ಅರುಣಾಚಲೇಶ್ವರ ಬೆಟ್ಟ ಕಾಣಿಸುತ್ತೆ ನೋಡಿ. ಮಳೆ ಬರ್ತಿರೋದ್ರಿಂದ ಮಂಜು ಬೆಟ್ಟ ತುಂಬ ಕವಿದಿತ್ತು. ನಾನು ನಡೆದಿರೋದು 2 ಕಿಲೋಮೀಟ್ರು ಅಥವಾ 3 ಕಿಲೋಮೀಟ್ರ್ ಅನ್ಸುತ್ತೆ. ಆಗಲೇ ಪಾದ ಉರಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ನಾವು ಮುಖ್ಯವಾಗಿ ಅಷ್ಟಲಿಂಗಗಳ ದರ್ಶನ ಪಡಿಬೇಕು ಅಂತ ಹೇಳ್ತಾರೆ. ಆ ಅಷ್ಟಲಿಂಗಗಳು ಯಾವ್ಯಾವು ಅಂತ ಹೇಳಿದ್ರೆ ಇಂದ್ರಲಿಂಗ, ಅಗ್ನಿಲಿಂಗ, ಯಮಲಿಂಗ, ನಿರುತಿಲಿಂಗ, ವರುಣಲಿಂಗ ಮತ್ತೆ ಈಶಾನ್ಯ ಲಿಂಗ. ಇವು 8 ಲಿಂಗಗಳು. ನೆಕ್ಸ್ಟ್ ನಾನು ಮುಂದುವರೆದಾಗ ನನಗೆ ಸಿಕ್ಕಿದ ದೇವಸ್ಥಾನ ವರುಣಲಿಂಗದ ದೇವಸ್ಥಾನ. ಮಳೆ ಆಗಿದ್ರು ಕೂಡ ಎಷ್ಟೊಂದು ಜನ ರೈನ್ ಜಾಕೆಟ್ ಹಾಕೊಂಡು ಗಿರಿ ಪ್ರದಕ್ಷಿಣೆನ ಮಾಡ್ತಾಯಿದ್ರು. ಪಾದಯಾತ್ರೆ ಮಾಡಬೇಕಾದ್ರೆ ಯಾವಾಗಲೂ ರೈಟ್ ಸೈಡೇ ನೋಡ್ಕೊಂಡು ಹೋಗ್ತೀವಿ, ಯಾಕೆಂದರೆ ಅರುಣಾಚಲೇಶ್ವರ ಬೆಟ್ಟ ಕಾಣಿಸ್ತಾ ಇರುತ್ತೆ. ನಾನು ಸ್ಟಾರ್ಟ್ ಮಾಡಿದಾಗ 3 ಅವರಲ್ಲಿ ಮುಗಿಸ್ಬೋದು ಅಂತ ಅಂದ್ಕೊಂಡಿದ್ದೆ, ಆದರೆ ಯೂಶ್ವಲಿ 5ರಿಂದ 6 ಅವರ್ ತಗೊಳುತ್ತೆ. ನಾನು ಸ್ಟಾರ್ಟ್ ಮಾಡಿದಾಗ ಇಷ್ಟೊಂದು ಕ್ರೌಡೇ ಇರಲಿಲ್ಲ, ಈಗ ತುಂಬ ಜನ ಬಂದಿದ್ದಾರೆ. ನಾನು ಸ್ಟಾರ್ಟ್ ಮಾಡಿದ್ದು 11 ಕಾಲಲ್ಲಿ, ಈಗಾಗಲೇ 2:15 ಆಗಿದೆ. ಎಕ್ಸ್ಟ್ರಾ 5 ಕಿಲೋಮೀಟ್ರ್ ನಡೆದಿದ್ದೀನಿ. ಅದಕ್ಕೋಸ್ಕರ ಟೈಮ್ ವೇಸ್ಟ್ ಆಗಿರೋದ್ರಿಂದ ಇವಾಗ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇನ್ನೂ 6ರಿಂದ 7 ಕಿಲೋಮೀಟ್ರು ನಡಿಬೇಕು. ನಾನು ಎಲ್ಲ ಅಷ್ಟಲಿಂಗಗಳ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದೆ, ಆದರೆ ಮಳೆ ಬರ್ತಿದ್ರಿಂದ ಯಾವುದೇ ವಿಡಿಯೋನ ತೆಗೆದಿಲ್ಲ. ಈ ಪಾದಯಾತ್ರೆಯ ಕೊನೆಯ ಲಿಂಗ ಆದ ಈಶಾನ್ಯ ಲಿಂಗದ ದೇವಸ್ಥಾನ ಇದು. ಅಂತೂ ಇಂತೂ ಸಿಟಿ ಒಳಗಡೆ ಬಂದೆ. ದೇವಸ್ಥಾನ ಇಲ್ಲೇ ಹತ್ರ ಇದೆ, ಆದರೆ ದೇವಸ್ಥಾನದಿಂದ ಇನ್ನು 3 ಕಿಲೋಮೀಟ್ರ್ ನಡಿಬೇಕು ನಾನು. ಮಳೆ ನಾನು ದೇವಸ್ಥಾನದ ಹತ್ರ ರೀಚ್ ಆಗೋ ಅಷ್ಟರಲ್ಲಿ ತುಂಬ ಜೋರಾಯಿತು. ಆಲ್ಮೋಸ್ಟ್ ಎಲ್ಲ ಜನಕ್ಕೂ ಇದೇ ಎಂಡ್ ಪಾಯಿಂಟು, ಆದರೆ ನಾನು ಇನ್ನೂ 3 ಕಿಲೋಮೀಟ್ರ್ ಮುಂದೆ ಸ್ಟಾರ್ಟ್ ಮಾಡಿದ್ರಿಂದ ಅಲ್ಲಿ ಹೋಗಿ ಎಂಡ್ ಮಾಡಬೇಕು. ದೇವಸ್ಥಾನದಿಂದ ಒಂಚೂರು ಮುಂದೆ ಬಂದ್ರೆ ಒಂದು 400 ಮೀಟ್ರ್ ಬಂದರೆ ಲೆಫ್ಟ್ ಸೈಡಲ್ಲೇ ಇಂದ್ರಲಿಂಗಂ ಸಿಗುತ್ತೆ. ಇದೇ ರೂಟಲ್ಲಿ ನಾನು ರೂಮ್ ಮಾಡಿರೋದು. ಇಲ್ಲಿಂದ ಸುಮಾರು 3 ಕಿಲೋಮೀಟ್ರ್ ದೂರ ಇರ್ಬೋದು. ಅಷ್ಟು ದೂರ ಇವಾಗ ನಡ್ಕೊಂಡು ಹೋಗ್ಬೇಕು. ಆಲ್ಮೋಸ್ಟ್ 15 ಕಿಲೋಮೀಟ್ರ್ ಮೇಲೆ ನಡೆದಿದ್ದೀನಿ. ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಕೂತ್ರೆ ಎದ್ದೇಳೋಕ್ಕಾಗ್ತಿಲ್ಲ, ಎದ್ದೇಳಿದ್ರೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಆ ಥರ ಆಗಿದೆ. ಚಾರ್ಜಿಂಗ್ ಕೇಬಲ್ಗೋಸ್ಕರನೇ ಓಡಾಡಿದ್ದೆ ಎಕ್ಸ್ಟ್ರಾ 5 ಕಿಲೋಮೀಟ್ರ್. ಇಲ್ಲ ಅಂದರೆ ಇಷ್ಟೊತ್ತಾಗಲೇ ಆಲ್ರೆಡಿ ಹೋಟೆಲ್ ರೀಚ್ ಆಗಿಬಿಡ್ತಿದೆ. ಈ ಮಳೆನೂ ತುಂಬ ಜನ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಸ್ಟಾರ್ಟ್ ಮಾಡಿದ್ರೆ ಮುಗಿಯೋದು 10 ಗಂಟೆ 11 ಗಂಟೆ ಆಗುತ್ತೆ. ಇದೇ ಕೊನೆ ದೇವಸ್ಥಾನ. ಇದಾದಮೇಲೆ ಇನ್ನು 600 ಮೀಟ್ರ್ ಇದೆ ನನ್ನ ಹೋಟೆಲ್ಲು. ಅಲ್ಲಿ ಕಾಣಿಸ್ತಿರೋ ಬೋರ್ಡಿಂದನೇ ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡಿದ್ದು. ಅಲ್ಲಿಗೆ ರೀಚ್ ಆದರೆ ನನ್ನ ಗಿರಿ ಪ್ರದಕ್ಷಿಣೆ ಇಲ್ಲಿಗೆ ಮುಗಿಯುತ್ತೆ. ಇಲ್ಲಿಂದ ಒಂದು 300 ಮೀಟ್ರ್ ಇದೆ ನನ್ನ ಹೋಟೆಲ್ಲು. ನಾನು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದು ಇದೇ ಗಣೇಶನ ದೇವಸ್ಥಾನದ ಮುಂದೆಯಿಂದನೇ. ಇವಾಗ ಇದೇ ಗಣೇಶನ ದರ್ಶನ ಪಡ್ಕೊಂಡು ಗಿರಿ ಪ್ರದಕ್ಷಿಣೆನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇದು ನಾನು ನವತಾರ 19 ಕಿಲೋಮೀಟ್ರ್ ನಡೆದಾದ್ಮೇಲೆ ರೂಮಿಗೆ ಬಂದು ಕಾಲು ತುಂಬ ನೋಯ್ತಿದ್ರಿಂದ ಬಿಸಿನೀರಲ್ಲಿ ಕಾಲನ್ನ ಇಟ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಬೆಂಗಳೂರಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತೀನಿ. ಫೈನಲಿ ಇಲ್ಲಿಂದ ಹೊರಟಿದ್ದೀನಿ. ಮಳೆ ಬರ್ತಾಯಿದೆ ನಾನ್ ಸ್ಟಾಪು. ಒಂದು 12 ಗಂಟೆ 1 ಗಂಟೆ ಅಷ್ಟರಲ್ಲಿ ಬೆಂಗಳೂರು ರೀಚ್ ಆಗ್ತೀನಿ ಅನಿಸುತ್ತೆ. ಮಳೆ ಬರ್ತಿರೋದ್ರಿಂದ ಕ್ಯಾಮ್ರಾ ಕೂಡ ಫಿಕ್ಸ್ ಮಾಡ್ಕೊಂಡಿಲ್ಲ. ಈ ಥರ ಕವರ್ ತಂದಿದೆ ಬೆಂಗಳೂರಿಂದನೇ, ಅದನ್ನು ಹಾಕಿ ಕಟ್ಟಿದ್ದೀನಿ ಗಟ್ಟಿಯಾಗೆ ಅಷ್ಟೇ. ಇಲ್ಲಿಂದ ಬೆಂಗಳೂರಿಗೆ ಹೊರಡ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.